ಕೋಮುದ್ವೇಷ ಗಲಾಟೆಗೆ ಹೆಸರಾಗಿದ್ದ ಮಂಗಳೂರು ಸದ್ಯ ಶಾಂತವಾಗಿದೆ. ಇದಕ್ಕೆ ಕಾರಣ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ. 6 ತಿಂಗಳಿನಲ್ಲಿ 2 ನಂಬರ್ ಬಿಸಿನೆಸ್ನಿಂದ ತೊಡಗಿ ಡ್ರಗ್ಸ್, ದ್ವೇಷದ ಪೋಸ್ಟ್ ಹಂಚಿಕೊಂಡಿದ್ದವರ ಚಳಿ ಬಿಡಿಸಿದ್ದಾರೆ. ಅವರನ್ನೀಗ ಎತ್ತಂಗಡಿ ಮಾಡಲು ಇಲಾಖೆಯಲ್ಲಿ ಕತ್ತಿ ಮಸೆಯುವ ಯತ್ನ ಶುರುವಾಗಿದೆ. ಹೌದು, ಸದ್ಯ ಮಂಗಳೂರು ಭಾಗದಲ್ಲಿ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿಯವರದ್ದೇ ಸುದ್ದಿ. ಜಾಲತಾಣದಲ್ಲಂತೂ ಅಭಿಯಾನವೇ ಶುರುವಾಗಿದೆ. ಇತ್ತೀಚೆಗೆ ಜಾರಿ ನಿರ್ದೇಶನಾಲಯ ವಿಭಾಗದ ಎಸ್ಪಿ ಕಾಶಿ ಎಂಬವರು ತನ್ನ ನಿವೃತ್ತಿಯ ಅಂಚಿನಲ್ಲಿ ಹಳೆಯ ವಿಷಯವನ್ನ ಕೆದಕಿ ಮಂಗಳೂರು ಕಮಿಷನರ್ ವಿರುದ್ಧ ಡಿಜಿಗೆ ದೂರಿತ್ತಿದ್ದರು. ಅರ್ಧ ಗಂಟೆ ಕೊಟ್ಟರೆ ಕರ್ಮಕಾಂಡ ಬಯಲು ಮಾಡ್ತೀನಿ ಎಂಬ ಒಕ್ಕಣೆಯ ದೂರಿನ ಪ್ರತಿಯನ್ನು ಮಾಧ್ಯಮಕ್ಕೆ ಲೀಕ್ ಮಾಡಿ ಸುದ್ದಿಯಾಗಿಸಿದ್ದರು. ಮರುದಿನವೇ ಮಂಗಳೂರಿಗೆ ಬಂದ ಡಿಜಿ ಡಾಕ್ಟರ್ ಎಂಎ ಸಲೀನ್ ಅವರಲ್ಲಿ 10 ವರ್ಷ ಸೇವೆ ಬಳಿಕ ವರ್ಗಾವಣೆಯಾಗಿದ್ದರೂ ಕೂಡ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ತಮ್ಮವರನ್ನು ರಿಲೀವ್ ಮಾಡುತ್ತಿಲ್ಲ ಎಂದು ಪೊಲೀಸರ ಕುಟುಂಬಸ್ಥರು ಆರೋಪ ಮಾಡಿದ್ದರು. ಇಲ್ಲಿಯವರೆಗೂ ಇಲ್ಲವಾಗಿದ್ದ ಹೊಸ ವಿದ್ಯಮಾನ ಧಡಕ್ಕನೆ ಎದ್ದು ನಿಂತಿದ್ದು ಸಹಜ ಎಂದು ಅನಿಸುತ್ತಿಲ್ಲ. ಇದರ ಹಿಂದೆ ಕಮಿಷನರ್ ಅವರ ಹೆಸರಿಗೆ ಕಳಂಕ ಹಚ್ಚುವ, ವರ್ಗಾವಣೆಗೆ ತೆರೆಮೆರೆ ಯತ್ನಿಸುತ್ತಿರುವ ಮಾಫಿಯಾಗಳ ಕೈವಾಡ ಇರಬಹುದು ಎನ್ನುವ ಶಂಕೆಯನ್ನ ಜಾಲತಾಣಿಗರು ಮಾಡುತ್ತಿದ್ದಾರೆ. ಸುಧೀರ್ ಕುಮಾರ್ ರೆಡ್ಡಿಯವರು ಅಧಿಕಾರ ವಹಿಸಿಕೊಂಡ ಬಳಿಕ ಮಂಗಳೂರಿನಲ್ಲಿ ದ್ವೇಷ ಭಾಷಣಗಳು ಇಲ್ಲವಾಗಿದೆ. ಕೋಮು ಗಲಭೆಯಾಗಲಿ, ಕಾಮನ್ ಆಗಿದ್ದ ನೈತಿಕ ಪೊಲೀಸ್ ಗಿರಿಯಾಗಲಿ ಕಾಣುತ್ತಲೇ ಇಲ್ಲ. ಜಾಲತಾಣದಲ್ಲಿ ಹಾಕುತ್ತಿದ್ದ ಪ್ರಚೋದನಾಕಾರಿ ದ್ವೇಷದ ಪೋಸ್ಟ್ಗಳು ಕಾಣದಾಗಿದೆ. ಅಪರಾಧ ಮಾಡಿ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದವರನ್ನು ಕೂಡ ಪೊಲೀಸರು ಸದ್ದಿಲ್ಲದೆ ಎಳೆದು ತಂದಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳನ್ನು ಕಾಡುತ್ತಿದ್ದ ಡ್ರಗ್ಸ್ ಮಾಫಿಯಾ, ಸಮಾಜಕ್ಕೆ ಕಂಟಕವಾಗಿದ್ದ 2 ನಂಬರ್ ಬಿಸಿನೆಸ್, ಜುಗಾರಿ, ಇಸ್ಪಿಟ್ ಅಡ್ಡೆಗಳನ್ನು ಸದ್ದಿಲ್ಲದೆ ಮುಚ್ಚಿಸಿದ್ದಾರೆ. ಹೀಗಾಗಿ ಪೊಲೀಸರ ಮಾಮೂಲಿಗೆ ಪೆಟ್ಟು ಬಿದ್ದರೂ ಜನಸಾಮಾನ್ಯರ ನಿದ್ದೆಗೆ ಭಂಗವಾಗಿಲ್ಲ ಅನ್ನುವ ಮಾತು ಕೇಳಿಬಂದಿದೆ. ಸುಧೀರ್ ಕುಮಾರ್ ರೆಡ್ಡಿ ಪರ ನಾವಿದ್ದೇವೆ ಎಂದು ಜಾಲತಾಣದಲ್ಲಿ ಅಭಿಯಾನ ಶುರುವಾಗಿದೆ. ಇದರಲ್ಲಿ ರಾಜಕೀಯ, ಹಿಂದೂ ಮುಸ್ಲಿಂ ಅನ್ನುವ ಭೇದ ಇಲ್ಲದೆ ಪೋಸ್ಟ್ಗಳನ್ನು ಹಾಕುತ್ತಿರುವುದು ಮಂಗಳೂರಿನ ಮಟ್ಟಿಗೆ ದೊಡ್ಡ ಬದಲಾವಣೆಯೇ ಸರಿ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.